ಈ ಗಿಡದ ಬಗ್ಗೆ ಹೇಳು. ಸರ್ ಇದು ನೆಮಟೋಡನೇ ಜಾಸ್ತಿ ಆಗಿದೆ ಅಂತ ನೀವು ಹೇಳಿದ್ರಿ, ಎಲೆನೇ ಬಂದಿರಲ್ಲ, ಇತರ ಹೊಡೆದ್ವಿ ಇವೆಲ್ಲ ಈ ರೀತಿ ಬಂದಿತ್ತು ಎಲ್ಲ ಹಿಂಗ್ ಚಿಕ್ಕದು ಅದೇ ಅದಕ್ಕೆ ರೋಸೆಟ್ ಅಂತ ಹೇಳ್ತೀವಿ. ಇದು ಇದಿದ್ರೇನೆ ಯಾವ್ದಿದ್ರೆ ಈ ತರ ಬರಕ್ ಮೇನ್ ಕಾರಣ ಅಂತಂದ್ರೆ ನೆಮಟೋಡೇನೆ. ಇದು ಹೂವು ಬರಕ್ ಬಿಡೋದಿಲ್ಲ. ಇದು 60 ಡೇಸ್ ಆಗಿದೆ ಸರ್. ನೀವು ಆಮೇಲೆ ಇದನ್ನ ಹೇಳಿದ್ರಿ ನ್ಯಾಬ್ನುವೆ ಡಿಸಾಲ್ವರ್ ಮತ್ತೆ ಬಾಪುನ ಸ್ಪ್ರೇ 2 ಸಲ ಡ್ರಂಚ್ ಮಾಡು ಅಂತ ಹೇಳಿದ್ರಿ. ಡ್ರಂಚ್ ಮಾಡ್ಬಿಟ್ಟು ಆಮೇಲೆ ಮಾಮೂಲಿ ಬಿಟ್ವಿ. ಸ್ವಲ್ಪ ಅದಾದ್ಮೇಲೆ ರಿಕವರ್ ಆಗ್ತಾ ಇದೆ. ರಿಕವರ್ ಆಯ್ತು. ಈಗೆಲ್ಲ ಚೆನ್ನಾಗ್ ಬಂದಿರೋದು. ಇವಾಗ ಈಗ ಎಲೆ ಚೆನ್ನಾಗ್ ಒಂದೊಂದು ಹೂವು ಬರ್ತಾ ಇದೆ. ಇಲ್ಲ ಗ್ಯಾರಂಟಿ ನೆಕ್ಸ್ಟ್ ಬರ್ಬೋದು. ಇದು ನೆಕ್ಸ್ಟ್ ಅನುಕೂಲ ಆಗುತ್ತೆ. ಬಟ್ ಅದೇ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಇದನ್ನ ನೆಮೆಟೋಡ್ ನ ಕ್ಲೀನ್ ಆಗಿ ತೆಗಿಲೇಬೇಕು. ಯಾಕೆಂದ್ರೆ ಇನ್ನು ಇದೆ ನೆಮೆಟೋಡ್ ಇದ್ರಲ್ಲಿ ಗಿಡದಲ್ಲಿ ಇದೆ. ಆ ರೋಸೆಟ್ ಇದೆಯಲ್ಲ ಏನು ಇರಲಿಲ್ಲ ಸರ್ ಇದರಲ್ಲಿ. ಸತ್ತೋಗುತ್ತೆ ಅನ್ಕೊಂಡಿದ್ವಲ್ಲ ಗಿಡ. ಇದು ಪೂರ್ತಿ ಹೋಗಿತ್ತಿದು. ಹೋಗಿದ್ ಗಿಡ ಇದು ರಿಕವರ್ ಆಗಿರೋ ಗಿಡ. ನೆಮೆಟೋಡೆ ಮೇನ್ ಈ ತೋಟದಲ್ಲಿ ಇದ್ದಿದ್ದು. ಎಲ್ಲಾ ಗಿಡಗಳು ಈ ತರನೇ ಇತ್ತಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ವಲ್ಪ ರಿಕವರಿ ಆಯ್ತು ಸರ್. ಇದೊಂದು ಈ ತರದೊಂದು 2-3 ಗಿಡ ಫುಲ್ ಹೋಗಿತ್ತು ಅನ್ಕೊಂಡ್ವಿ. ನಾವ್ ಅದೇ ಡೈಬ್ಯಾಕ್ ಅಂದ್ಕೊಂಡಿದ್ವಿ. ನೀವೆಲ್ಲ ಅಂತ ಆಮೇಲೆ ಭೂಮಿ ಎಲ್ಲ ಚೆಕ್ ಮಾಡಿದ್ಮೇಲೆ ಇದು ನೆಮಟೋಡ್ ಇದೆ ಅಂತ ಬೇಕಾ ಈಗಲೂ ಬೇಕಾ ತೋರಿಸ್ತೀನಿ ಬೇಕಾದ್ರೆ. ನೆಮಟೋಡ್ ಇದೆ ನೋಡ್ತೀರಾ ಸರ್? ನೆಮಟೋಡ್ ಜಾಸ್ತಿನೇ ಇದೆ. ಎಲ್ಲ ತಲೂ ನೆಮಟೋಡ್ ಇದೆ ಸರ್ ಇದರಲ್ಲಿ. ಬೇರೆ ನೋಡಿ ನೆಮೆಟೋಡ್ ಇದೆ ನೋಡಿ. ಒಂದ್ ನಿಮಿಷ ಫೋಕಸ್ ಮಾಡ್ಕೊತೀನಿ. ಇದು ನೆಮೆಟೋಡ್. ಇದು ಈ ತರ ಗಿಡ ಈ ತರ ಬೇರಿದ್ರೇನೆ ಪ್ರಾಬ್ಲಮ್ ಆಗೋದು. ನೀವು ಏನೇ ಮಾಡಿದ್ರು ಇದು ಬರಲ್ಲ ಅಂದ್ರೆ ಹೂವ ಕಚ್ಚಲ್ಲ. ತಿರ್ಗ ಮತ್ತೆ ನೀವೇನು ಗೊಬ್ಬರ ಹಾಕ್ತಿರೋದು ಗಿಡಕ್ಕೆ ಸಿಕ್ಕಲ್ಲ, ವೇಸ್ಟ್ ಆಗುತ್ತೆ. ಜೊತೆಗೆ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ. ನೋಡಿ ಎಲ್ಲ ಜಾಸ್ತಿನೇ ಇದೆ ನೋಡಿ. ಸಿಕ್ಕಾಪಟ್ಟೆ ಇದೆ ಬಿಡಿ ಸರ್. ಹೇಳ್ಬಾರ್ದು. ನೀವು ಯಾವುದೇ ಬೇರ್ ನೋಡಿ ತೋರಿಸ್ತೀನಿ ನೋಡಿ ಸರ್. ಗಂಟು ಸಿಕ್ಕಾಪಟ್ಟೆ ಇದೆ ನೋಡಿ. ನೋಡಿ ಒಂದ್ಸ ಫೋಕಸ್ ಮಾಡ್ತೀನಿ ಒಂದೇ ನಿಮಿಷ. ಈಗ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಈ ಹೊಸ ಬೇರ್ ಬಂದಿರೋದು. ಇದು ವೈಟ್ ಬೇರ್ ಇದಕ್ಕೇನು ಅಟ್ಯಾಕ್ ಆಗಿಲ್ಲ ಸರ್. ಇದಕ್ಕೆ ಸ್ವಲ್ಪ ಬರದೇ ಇರೋದಕ್ಕೆ ಗಿಡ ಉಳ್ಕೊಂಡಿರೋದು ಅಂತ. ಮತ್ತೆ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ. ಹಾಗಾಗಿ ಇದು ಗಿಡ ಈಗ ರಿಕವರ್ ಆಗ್ತಾ ಇದೆ. ಪೂರ್ತಿ ಗಿಡ ರಿಕವರ್ ಆಗ್ತಾ ಇದೆ.